ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಪೆಂಡಿಂಗ್ ಇರುವಂತಹ ರಿಸಲ್ಟ್ಗಳು ಲೈಕ್ ಜೂನಿಯರ್ ಇಂಜಿನಿಯರ್ ಹಾಗೆಯೇ ಸಾರ್ವಜನಿಕ ಗ್ರಂಥಪಾಲಕ ಇಲಾಖೆಯಲ್ಲಿನ ಸಹಾಯಕ ಗ್ರಂಥಪಾಲಕ ಈ ರಿಸಲ್ಟ್ಗಳು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಜೊತೆಗೇ RPC ಅವರ ಎಕ್ಸಾಮ್ ಜೊತೆಗೇ ಈ ಎಕ್ಸಾಮ್ ನಡೆದಿತ್ತು. ಒಂದೇ ಪೇಪರ್ ಇತ್ತು, ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಗ್ರಂಥಪಾಲಕ ಈ ಪೋಸ್ಟಿಗೆ. ಎರಡಕ್ಕೂ GK ಪೇಪರ್ ಒಂದೇ ಇತ್ತು, ಹಾಗೆ ಅದೇ ದಿನ ನಡೆದಿತ್ತು. ಅದ್ರ ರಿಸಲ್ಟ್ ಬಿಟ್ಟಿದ್ದಾರೆ, ಇದ್ರದ್ದು ಬಿಟ್ಟಿಲ್ಲ ಅಂತ ಕಾಮೆಂಟ್ ಎಲ್ಲ ಮಾಡ್ತಾ ಇದ್ರಿ. ಸೊ ಒಂದು ಗುಡ್ ನ್ಯೂಸ್ ಏನಂದರೆ ಈ ಎಕ್ಸಾಮ್ನ ಅರ್ಹತಾ ಪಟ್ಟಿ ಕೂಡ ರೆಡಿಯಾಗಿದೆ. ಸೊ ಇದನ್ನು KPSC ಅವರ ಮೆಂಬರ್ ಅಪ್ರೂವಲ್ಗೆ 22/1/26ಕ್ಕೆ ಸಲ್ಲಿಸಿದ್ದಾರೆ. ಸೊ ಮುಂದಿನ ವಾರದಲ್ಲಿ ನೀವು ಈ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ ಜೂನಿಯರ್ ಇಂಜಿನಿಯರ್ ಈ ಪೋಸ್ಟಿಗಂತೂ ಎಷ್ಟೊಂದು ಕಾಮೆಂಟ್ ಬಂದಿದೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇದ್ರಿ ಕಿರಿಯ ಇಂಜಿನಿಯರ್ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇದರ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ರಿ. ನಿಮ್ಮೆಲ್ರಿಗೂ ಒಂದು ಖುಷಿ ಸುದ್ದಿ ಏನಂದರೆ ಇದ್ರದ್ದು ಕೂಡ ಅರ್ಹತಾ ಪಟ್ಟಿ ರೆಡಿಯಾಗಿದೆ. ಹಾಗೆ ಇದನ್ನು ಕೂಡ ಅಪ್ರೂವಲ್ಗಂತ KPSC ಮೆಂಬರ್ ಅವರ ಅಪ್ರೂವಲ್ಗೆ ಅಂತ ಕಳಿಸಿದ್ದಾರೆ. ಸೊ ಮುಂದಿನ ಒಂದು ವಾರದಲ್ಲಿ ನೀವು ಈ ಎರಡೂ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರ್ಯಾರು ಈ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಈ ಚಾನಲಲ್ಲಿ ನಾನು ಜೆನ್ಯೂನ್ ಇರುವಂತಹ ಇನ್ಫಾರ್ಮೇಷನ್ ಕೊಡ್ತೀನಿ, ಸುಮ್ಮನೆ ಸುಳ್ಳು ಸುದ್ದಿಗಳೆಲ್ಲ ಕೊಡಲ್ಲ ನಾನು. ಇದೇ ರೀತಿ ನಿಮಗೆ ಜೆನ್ಯೂನ್ ಮಾಹಿತಿ ಬೇಕಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.